ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷ ಉತ್ತುಂಗಕ್ಕೆ ಹೋಗಿದೆ. ಎರಡೂ ಕಡೆಯಿಂದಲೂ ಸಹ ಒಬ್ಬರ ಮೇಲೆ ಒಬ್ಬರು ತೀವ್ರತರವಾದಂಥ ದಾಳಿ ನಡೆಸ್ತಾ ಇದ್ದಾರೆ. ಬಟ್ ಇಡೀ ಜಗತ್ತು ಬೆಚ್ಚಿ ಬಿದ್ದಿರೋದು ಇರಾನ್ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆ. ಯಾಕೆಂದರೆ ಎಲ್ಲರೂ ಅಂದ್ಕೊಂಡಿದ್ದು ಇರಾನ್ 2-3 ದಿನ ತಡ್ಕೊಳ್ಬಹುದು, ಹೆಚ್ಚು ಅಂದರೆ 1 ವಾರ. ಆದರೆ 2 ವಾರ ಕಳೆದು ಹೋಯಿತು. 2 ವಾರಗಳಲ್ಲಿ ಇರಾನ್ ಮಾಡಿ ತೋರಿಸಿರೋದು ಇದೆಯಲ್ಲ, ಇಡೀ ಜಗತ್ತಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಕಥೆ. ಅದು ಅಮೇರಿಕವನ್ನು ಸಹ ಮಂಡಿಯೂರಿಸ್ಬೋದು, ಇಸ್ರೇಲನ್ನು ಸಹ ಕಪಾಳಕ್ಕೆ ಬಾರಿಸ್ಬೋದು ಅಂತ ನೆಮ್ಮದಿಯಾಗಿ ತೋರಿಸ್ಕೊಟ್ಟಿದೆ. ನೆಮ್ಮದಿಯಾಗಿ ಇಡೀ ಜಗತ್ತಿಗೆ ಒಂದು ರೀತಿ ನೆಮ್ಮದಿ ಅದು ತೋರಿಸ್ಕೊಟ್ಟಿದೆ. ಇರಾನ್ಗೇನು ಸಣ್ಣ ಪುಟ್ಟ ಇದಾಗಿಲ್ಲ, ನಷ್ಟ ಆಗಿಲ್ಲ, ದೊಡ್ಡ ನಷ್ಟ ಆಗಿದೆ. ಬಟ್ ಆ ತಿರುಗೇಟು, ಆ ಒಂದು ಪ್ರತಿದಾಳಿ ಇದೆಯಲ್ಲ, ಅದು ಹೈಯೆಸ್ಟ್ ಲೆವೆಲಲ್ಲಿದೆ. ಸೊ ಈಗ ಹೇಗಾದರೂ ಮಾಡಿ ಇರಾನನ್ನು ಸಂಪೂರ್ಣವಾಗಿ ಕತ್ತನ್ನು ಹಿಸ್ಕೆ ಬಿಡಬೇಕು ಅಂಥದ್ದೊಂದು ಏನಾದರೂ ಮಾಡಬೇಕು ಅಂತ ಅಮೆರಿಕ ಕುತಂತ್ರ ನಡೆಸ್ತು. ಕೊನೆಗೆ ಅದರ ಕಣ್ಣಿಗೆ ಬಿದ್ದಿದ್ದು ಇರಾನ್ನ ಮೇನ್ಲ್ಯಾಂಡ್, ಇರಾನಿಂದ ಸ್ವಲ್ಪ ದೂರ 24 ಕಿಲೋಮೀಟರ್ಗಳಲ್ಲಿ ಸಮುದ್ರದ ಮಧ್ಯೆ ಇರುವಂತಹ ಒಂದು ದ್ವೀಪ, ಖರ್ಗ್ ದ್ವೀಪ ಅನ್ನುವಂಥದ್ದು. ಆ ದ್ವೀಪ ಇರಾನ್ಗೆ ಸೇರಿದ್ದು. ಅಲ್ಲಿ ಆಯಿಲ್ ಪ್ರೊಸೆಸಿಂಗ್ ಯೂನಿಟ್ ಇದೆ. ಅದು ಎಷ್ಟು ಇಂಪಾರ್ಟೆಂಟ್ ಆಯಿಲ್ ಪ್ರೊಸೆಸಿಂಗ್ ಯೂನಿಟ್ ಇರಾನ್ಗೆ ಅಂದರೆ, ಇರಾನ್ ಎಕ್ಸ್ಪೋರ್ಟ್ ಮಾಡುವಂತಹ, ರಫ್ತು ಮಾಡುವಂತಹ ಆಯಿಲ್ನಲ್ಲಿ ಅಥವಾ ತೈಲದಲ್ಲಿ 90% ತೈಲವನ್ನು ಅಲ್ಲೇ ಪ್ರೊಸೆಸ್ ಮಾಡೋದು, ಆ ದ್ವೀಪದಲ್ಲೇ ಪ್ರೊಸೆಸ್ ಮಾಡೋದು. ಆ ದ್ವೀಪದ ಮೇಲೆ ಈಗ ಅಟ್ಯಾಕ್ ಮಾಡಿದೆ ಅಮೆರಿಕ. ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಇರಾನ್ನ ಎಕ್ಸ್ಪೋರ್ಟ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಆಯಿಲ್ ಎಕ್ಸ್ಪೋರ್ಟ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಅದಕ್ಕೆ ಆರ್ಥಿಕವಾಗಿ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಅಮೆರಿಕದ ಲೆಕ್ಕಾಚಾರ. ಇದು ಈ ಕುತಂತ್ರವನ್ನು ಹೇಳಿಕೊಟ್ಟಿರೋದು ಇಸ್ರೇಲೇ ಆಗಿರುತ್ತೆ. ಎನಿಹೌ, ಅಮೆರಿಕ ಸ್ಟ್ರೈಕ್ ಮಾಡಿದೆ. ಸುಮಾರು 90 ಸ್ಪಾಟ್ಗಳಲ್ಲಿ ಮಿಸೈಲ್ಗಳನ್ನು ಹಾಕಿದೆ ಆ ದ್ವೀಪದಲ್ಲಿ. ಆ ದ್ವೀಪ ಚಿಕ್ಕ ದ್ವೀಪ, ಅದು ಚಿಕ್ಕ ದ್ವೀಪ, 20 ಸ್ಕ್ವೇರ್ ಕಿಲೋಮೀಟರ್ಗಳಿರುವಂತಹ ಚಿಕ್ಕ ದ್ವೀಪ ಅದು. ಆ 20 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ದ್ವೀಪಕ್ಕೆ ಅಷ್ಟು 90 ಮಿಸೈಲ್ಗಳನ್ನು ಹಾಕಿ ಅದಕ್ಕೆ ಎಲ್ಲೆಲ್ಲಿ ನಷ್ಟ ಮಾಡ್ಬೋದು ಅದನ್ನೆಲ್ಲ ಮಾಡಿದೆ. ಆದರೆ ಇಡೀ ಜಗತ್ತಿಗೆ ಸುಳ್ಳು ಹೇಳ್ಕೊಂಡಿದೆ ಅಮೆರಿಕ. ಏನು ಅಂದರೆ, ನಾವು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳ ಮಾತ್ರ, ಸೇನಾ ಕಟ್ಟಡಗಳನ್ನು ಮಾತ್ರನೇ ನಾವು ಟಚ್ ಮಾಡಿರೋದು, ಆಯಿಲ್ ರಿಫೈನರಿಗಳನ್ನು, ಆಯಿಲ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಮುಟ್ಟಿಲ್ಲ ಅಂತ ಸುಳ್ಳು ಹೇಳ್ಕೊಳ್ತಿದೆ. ಆಯಿಲ್ ಯೂನಿಟ್ಗಳನ್ನು ಮುಟ್ಟಿಲ್ಲ ಅಂದರೆ ಆ ದ್ವೀಪಕ್ಕೆ ಬೆಂಕಿ ಬೀಳ್ತಿರ್ಲಿಲ್ಲ. ಅಲ್ಲಿ ಯಾವಾಗ ಅಟ್ಯಾಕ್ ಆಯಿತೋ ಇರಾನ್ಗೆ ತಲೆ ಕೆಟ್ಟೋಯ್ತು. ಯಾಕೆಂದರೆ ಎಕ್ಸ್ಪೋರ್ಟ್ನ 90% ಭಾಗ ಅಲ್ಲೇ ಪ್ರೊಸೆಸ್ ಆಗೋದು, ಅದು ಅಷ್ಟು ಇಂಪಾರ್ಟೆಂಟ್ ದ್ವೀಪ. ಮರುಕ್ಷಣನೇ ಅದು UAEಯ ಆಯಿಲ್ ರಿಫೈನರಿಗಳ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಮಿಸೈಲ್ಗಳನ್ನು ಹಾಕ್ತು. ಆಲ್ರೆಡಿ ಅರಬ್ ದೇಶಗಳಲ್ಲಿ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಸೋತು ಸುಣ್ಣ ಆಗಿದೆ ಅಂತ ನಿಮ್ಗೆ ಹೇಳ್ಕೊಂಡೇ ಬರ್ತಿದ್ದೀನಿ. ಹಾಗಾಗಿ UAE ಮೇಲೆ ಹಾಕಿದಂತಹ ಮಿಸೈಲ್ಗಳು, ಸಾಕಷ್ಟು ಮಿಸೈಲ್ಗಳನ್ನು ತಡೆಯೋದಕ್ಕೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಕೈಯಲ್ಲಿ ಆಗಲಿಲ್ಲ. UAEನಲ್ಲಿ ಸಾಕಷ್ಟು ಆಯಿಲ್ ರಿಫೈನರಿಗಳಲ್ಲಿ ಈಗ ಬೆಂಕಿ ಬಿದ್ದಿದೆ. ಯಾಕೆಂದರೆ ಇರಾನ್ನ ಅಟ್ಯಾಕ್ ಆಗಿದೆ. ಅದರ ಜೊತೆಗೆ ಇರಾನ್ UAEಗೆ ಒಂದು ವಾರ್ನಿಂಗ್ ಕೊಟ್ಟಿದೆ, ಅಲ್ಲಿನ ಜನತೆಗೆ ವಾರ್ನಿಂಗ್ ಕೊಟ್ಟಿದೆ. ನಾವು ಬಂದರು ಪ್ರದೇಶಗಳ ಮೇಲೆ ಮಿಸೈಲ್ ಹಾಕ್ತೀವಿ, ನೀವು ಅಲ್ಲಿಂದ ಖಾಲಿ ಮಾಡಿಕೊಂಡು ಹೋಗಿ, ಅಲ್ಲಿದ್ದರೆ ನಿಮ್ಮ ಪ್ರಾಣ ಹೋಗುತ್ತೆ ಅಂತ UAEಯ ಜನತೆಗೆ, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಹೇಳ್ಬಿಟ್ಟಿದೆ. ನಿಮ್ಮ ಪೋರ್ಟನ್ನ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ, ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಡ್ತೀವಿ, ನೀವು ಅಲ್ಲಿಂದ ಎಸ್ಕೇಪ್ ಆದರೆ ನಿಮ್ಗೆ ಒಳ್ಳೆಯದು ಅಂತ. ಈ ಮೂಲಕ ಏನು ಖರ್ಗ್ ದ್ವೀಪದ ಮೇಲೆ ಆಗಿದೆಯಲ್ಲ ದಾಳಿ US ಕಡೆಯಿಂದ ಇರಾನ್ಗೆ, ಅದಕ್ಕೆ ಪ್ರತೀಕಾರವಾಗಿ ಇಮ್ಮಿಡಿಯೇಟ್ ಆಗಿ ಅಮೆರಿಕದ ಗುಲಾಮಗಿರಿಯಲ್ಲಿ ಬದುಕ್ತಾ ಇರುವಂತಹ ಅರಬ್ ರಾಷ್ಟ್ರಗಳ ಪೈಕಿ ಒಂದಾಗಿರುವ UAEಗೆ ಇರಾನ್ ಟಾರ್ಗೆಟ್ ಮಾಡಿದೆ, ಅಟ್ಯಾಕ್ ಮಾಡಿದೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ತಲೆ ಕೆಟ್ಟೋಗಿದೆ ಅಮೆರಿಕಾಗೆ. ಏನು ಇವರ ಪ್ರತಿದಾಳಿ, ಹೇಗೆ ಇವರನ್ನು ಈಗ ನಾವು ಮಾತುಕತೆಗೆ ಒಪ್ಪಿಸೋದು, ಮಾತುಕತೆಗೆ ಎಳ್ಕೊಂಡು ಬರೋದು ಹೇಗೆ? ನಿಲ್ತಾನೆ ಇಲ್ವಲ್ಲ. ನಮ್ಮಲ್ಲಿ ಆ್ಯಂಟಿ ಮಿಸೈಲ್ ಸಿಸ್ಟಮ್ನ ಮಿಸೈಲ್ಗಳು ಖಾಲಿ ಆಗ್ತಿದ್ದಾವೆ. ಅಟ್ಲೀಸ್ಟ್ ಸೀಸ್ ಫೈರ್ ಆದರೆ ನಾವು ಒಂದಷ್ಟು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಬಹುದು, ರೆಡಾರ್ ಸಿಸ್ಟಮ್ ಸರಿ ಮಾಡ್ಕೊಳ್ಳಬಹುದು ಅನ್ನೋದು ಅಮೆರಿಕ ಲೆಕ್ಕಾಚಾರ. ಆದರೆ ಇರಾನ್ ಸಹ ಅದನ್ನೇ ತಿಳ್ಕೊಂಡಿದೆ. ನಾವೀಗ ಸೀಸ್ ಫೈರ್ ಮಾಡಿದ್ರೆ
ಅವರು ರೆಡಾರ್ ಸಿಸ್ಟಮ್ಗಳು ಏನು ನಾವು ಹೊಡೆದು ಬಿಸಾಕಿದ್ದೀವಿ, 6ರಲ್ಲಿ 4 ರೆಡಾರ್ ಸಿಸ್ಟಮ್ ಅರಬ್ ದೇಶಗಳಲ್ಲಿ ಹೊಡೆದು ಬಿಸಾಕಿದೆ ಇರಾನ್. ಈಗೆಲ್ಲ ಆಲ್ಮೋಸ್ಟ್ ಕುರುಡಾಗ್ಬಿಟ್ಟಿದ್ದಾವೆ ಅಲ್ಲಿರುವಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು, ಯಾಕಂದರೆ ರೆಡಾರ್ನ ಹೊಡೆದು ಬಿಸಾಕಿದೆ. ರೆಡಾರೇ ಈ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ದಾರಿ ತೋರಿಸೋದು ಅಥವಾ ನಿರ್ದೇಶನ ಕೊಡೋದು. ಇಂತಹ ಮಾರ್ಗದಿಂದ ಮಿಸೈಲ್ ಬರ್ತಿದೆ, ಅದನ್ನು ಹೊಡೆದು ಬಿಸಾಕುವಂಥ ರೆಡಾರೇ ಇಲ್ಲ ಅಂದರೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗೆ ಕಣ್ಣು ಕುರುಡಾದಂತೇನೆ. ಆ ಸಂದರ್ಭದಲ್ಲಿ ಸೀಸ್ಫೈರ್ ಹೆಸರಿನಲ್ಲಿ ಅಮೇರಿಕ ಸ್ವಲ್ಪ ಟೈಮ್ ತಗೊಂಡು ಅವುಗಳನ್ನ ದುರಸ್ತಿ ಮಾಡ್ಕೊಂಡ್ಬಿಡುತ್ತೆ, ಇನ್ನೊಂದಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ಬಿಡುತ್ತೆ ಮಿಸೈಲ್ಗಳನ್ನು ಅನ್ನೋದು ಇರಾನ್ಗೂ ಗೊತ್ತಿದೆ. ಅಮೇರಿಕ ಆ ಕಾರಣಕ್ಕೆ ಸೀಸ್ಫೈರ್ ಕೇಳ್ತಿದೆ ಆಲ್ಮೋಸ್ಟ್. ಬಟ್ ಇರಾನ್ ಅದಕ್ಕೆ ಹೇಳ್ತಿರೋದು ನೋ ಸೀಸ್ಫೈರ್, ಯುದ್ಧವನ್ನು ಯಾವಾಗ ನಿಲ್ಲಿಸಬೇಕು ಅಂತ ನಾವು ನಿರ್ಧರಿಸ್ತೀವಿ, ಅಲ್ಲಿಯವರೆಗೆ ನಿಲ್ಲಿಸಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಈಗ ಇರಾನನ್ನು ಹೇಗಾದರೂ ಮಾಡಿ ತಡಿಲೇಬೇಕು, ಇಲ್ಲದೆ ಹೋದರೆ ಇಸ್ರೇಲ್ ಸರ್ವನಾಶ, ಅರಬ್ ದೇಶಗಳಲ್ಲಿರುವಂಥ ಅಮೇರಿಕ ನೆಲೆಗಳು ಸರ್ವನಾಶ, ಅಮೇರಿಕಾಗೆ ಮುಖಭಂಗ. ಸೊ ಏನು ಮಾಡಬೇಕು, ಇರಾನಲ್ಲಿರುವಂತಹ ಟಾಪ್ ಲೀಡರ್ಗಳನ್ನು ಇನ್ನೊಂದಷ್ಟು ಜನರನ್ನ ಕೊಂದು ಬಿಡಬೇಕು. ಅದಕ್ಕೆ ಈಗ ಅಮೇರಿಕ 10 ಜನರ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಕೆಲವ್ರದಂತೂ ಫೋಟೋನೂ ಇಲ್ಲ, ಹೆಸರು ಇಲ್ಲ, ಅವರ ಪೊಸಿಷನ್ ಮಾತ್ರ ಇದೆ, ಏನು ಕೆಲಸ ಮಾಡ್ತಾರೆ ಅವರು ಅನ್ನೋದು ಮಾತ್ರ. ಅವರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ $1 ಮಿಲಿಯನ್ ಬಹುಮಾನ ಘೋಷಣೆ ಮಾಡಿದೆ. $1 ಮಿಲಿಯನ್ ಒಬ್ಬೊಬ್ಬರ ತಲೆಗೆ 10 ಜನಕ್ಕೆ ಆ ರೀತಿ ಮಾಡಿದೆ. ಸೊ ಯಾರು ಆ 10 ಜನ ಲೀಡರ್ಗಳು, ಯಾರ್ಯಾರ ಬಗ್ಗೆ ಅದು 10 ಮಿಲಿಯನ್ ಡಾಲರ್ಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನೋದರ ಪಟ್ಟಿ ಇಲ್ಲಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮುಜ್ತಬಾ ಖಾಮಿನಿ, ಆಬ್ವಿಯಸ್, ಯಾಕೆಂದರೆ ಅವರೇ ಈಗ ಸರ್ವೋಚ್ಚ ನಾಯಕ ಇರಾನ್ಗೆ. ಸೊ ಅವರ ಹೆಸರು ಮೊದಲಿಗೆ ಬರ್ತಾ ಇದೆ, ಮುಜ್ತಬಾ ಖಾಮಿನಿ ಸುಪ್ರೀಂ ಲೀಡರ್ ಅಂತ. ಅದಾದ ನಂತರ ಬರ್ತಿರುವಂತಹ ಹೆಸರು ಅಲಿ ಅಸ್ಗರ್ ಹೆಜಾಜಿ ಅನ್ನುವಂಥವರ ಹೆಸರು ಬರ್ತಾ ಇದೆ. ಅವರು ಸುಪ್ರೀಂ ಲೀಡರ್ಗೆ ಮತ್ತು ಸುಪ್ರೀಂ ಲೀಡರ್ ಆಫೀಸಿನ ಸ್ಟಾಫ್ಗಳಿಗೆ ನೋಡಿಕೊಳ್ಳುವವರು. ಅವರ ಹೆಸರು ನೆಕ್ಸ್ಟ್ ಬರ್ತಾ ಇದೆ. ಅವರ ಹೆಸರು ಅಲಿ ಅಸ್ಗರ್ ಹೆಜಾಜಿ ಅನ್ನುವಂಥದ್ದು ಅವರ ಹೆಸರು. ನೆಕ್ಸ್ಟು ಮುಖನೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಹುದ್ದೆ ಮಾತ್ರ ಗೊತ್ತಿರೋದೊಬ್ಬರನ್ನ ಹಾಕಿದೆ ಅಮೇರಿಕ. ಆ ಹುದ್ದೆ ಏನಂದರೆ ಸೆಕ್ರೆಟರಿ ಆಫ್ ದ ಡಿಫೆನ್ಸ್ ಕೌನ್ಸಿಲ್ನ ಸೆಕ್ರೆಟರಿ. ಅವ್ರ ಹೆಸರು ಗೊತ್ತಿಲ್ಲ, ಮುಖನೂ ಗೊತ್ತಿಲ್ಲ, ಬಟ್ ಆ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಸಾಕಷ್ಟು ಅಮೇರಿಕಾಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟ ಆಯಿತು. ಇನ್ನೊಂದು ಅದೇ ರೀತಿ ಮುಖ ಇಲ್ಲದ, ಹೆಸರಿಲ್ಲದಂಥದ್ದು ಅಡ್ವೈಸರ್ ಟು ದ ಸುಪ್ರೀಂ ಲೀಡರ್ಗೆ ಸಲಹೆಗಾರರಾಗಿರುವಂತಹ ಬಹುಮುಖ್ಯ ವ್ಯಕ್ತಿ ಅಂತೆ. ಆ ವ್ಯಕ್ತಿ ಹೆಸರು ಇಲ್ಲ, ಅವರು ಫೋಟೋನೂ ಇಲ್ಲ. ಇನ್ನೊಂದು ನೆಕ್ಸ್ಟು ಹೆಸರು ಫೋಟೋ ಎಲ್ಲ ಇರುವಂಥದ್ದು ಮೇಜರ್ ಜನರಲ್ ಯಾಹ್ಯಾ ರಹೀಮ್ ಸಫಾವಿ ಅನ್ನುವಂಥವ್ರ ಹೆಸರು. ಅವರು ಮಿಲಿಟರಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇರಾನಲ್ಲಿ. ಅವರ ತಲೆಯ ಮೇಲೂ ಸಹ $10 ಮಿಲಿಯನ್ ಬಹುಮಾನವಾಗಿ ಘೋಷಣೆ ಮಾಡಿದೆ. ಆನಂತರ ಇನ್ನೊಂದು ಮುಖ ಇಲ್ಲದ, ಹೆಸರಿಲ್ಲದಂತಹ ಒಂದು ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಮಿಲಿಟರಿ ಆಫೀಸ್ ಚೀಫ್, ಸೇನಾ ಕಚೇರಿಗಳ ಮುಖ್ಯಸ್ಥ, ಅವರನ್ನು ಸಹ ಟಾರ್ಗೆಟ್ ಮಾಡಿಕೊಂಡಿದೆ. ಆ ನಂತರ ಇತ್ತೀಚೆಗೆ ಇರಾನಿನ ಧ್ವನಿಯಾಗಿ ಎಲ್ಲ ಟಿವಿಗಳಲ್ಲೂ ಕಾಣಿಸ್ಕೊಳ್ತಿರುವಂತಹ ವ್ಯಕ್ತಿಯ ಹೆಸರು ಬರ್ತಾ ಇದೆ. ಅಲ್ಲಿ ಲಾರಿಜನಿ ಅನ್ನುವಂಥವರು, ಅವರು ಅಡ್ವೈಸರ್ ಮತ್ತು ಸೆಕ್ರೆಟರಿ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಮತ್ತು ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಅಲಿ ಲಾರಿಜನಿ ಅನ್ನುವಂಥ ವ್ಯಕ್ತಿ. ಅವರು ಸುಮಾರು ಸಲ ನೀವು ನೋಡಿರ್ತೀರಿ, ಇತ್ತೀಚೆಗೆ ಎಲ್ಲ ಟಿವಿಯಲ್ಲೂ ಅವ್ರು ಕಾಣಿಸ್ಕೊಳ್ತಿದ್ದಾರೆ. ಆನಂತರ ಬ್ರಿಗೇಡಿಯರ್ ಜನರಲ್ ಎಸ್ಕಂದರ್ ಮುಮೇನಿ ಅನ್ನುವಂಥ ವ್ಯಕ್ತಿಯ ಹೆಸರನ್ನು ಹಾಕ್ಕೊಂಡಿದ್ದಾರೆ. ಅವರು ಮಿನಿಸ್ಟರ್ ಆಫ್ ಇಂಟೀರಿಯರ್, ಅಂದರೆ ಹೋಮ್ ಮಿನಿಸ್ಟರ್ ರೀತಿಯಲ್ಲಿ ಇರಾನ್ ಮಿನಿಸ್ಟರ್ ಆಫ್ ಇಂಟೀರಿಯರ್ ಮಿನಿಸ್ಟರ್ ಅಂತ ಕರೀತಾರೆ. ಅವರನ್ನು ಟಾರ್ಗೆಟ್ ಮಾಡಿದೆ. ಇನ್ನೊಂದು ಇಸ್ಮೇಲ್ ಖಾತಿಬ್ ಅನ್ನುವಂತಹ ವ್ಯಕ್ತಿ ಮಿನಿಸ್ಟರ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಸೆಕ್ಯೂರಿಟಿ. ಕೊನೆಯದಾಗಿ 10ನೇ ವ್ಯಕ್ತಿ, ಆತನ ವ್ಯಕ್ತಿಯ ಹೆಸರು ಮುಖ ಏನು ಗೊತ್ತಿಲ್ಲ, ಹುದ್ದೆ ಮಾತ್ರ ಗೊತ್ತಿದೆ. ಅದು ದ IRGCಯ ಮುಖ್ಯವಾದ ಕಮಾಂಡರ್. ಈ 10 ಜನರ ಬಗ್ಗೆ ನೀವು ಮಾಹಿತಿ ಕೊಟ್ಟರೆ, ಯಾರ ಬಗ್ಗೆ ಕೊಟ್ಟರು ಸಹ ಒಬ್ಬೊಬ್ಬರ ತಲೆಗೂ ಸಹ $10 ಮಿಲಿಯನ್ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ಹೀಗೆ ಇಡೀ ವ್ಯವಸ್ಥೆಯನ್ನು ಹೇಗಾದರೂ ಮಾಡಿ ಮುಗಿಸಿ ಬಿಡಬೇಕು ಅಮೇರಿಕ ಲೆಕ್ಕಾಚಾರ ಹಾಕೊಂಡಿದೆ. ಯಾಕಂದರೆ ಇವ್ರ ಕಾಟ ತಡೆಯೋಕ್ಕಾಗ್ತಿಲ್ಲ, ಇಡೀ ಜಗತ್ತಿನ ಮುಂದೆ ಅವಮಾನ ಆಗ್ತಿದೆ. ಪ್ರತಿದಿನ $1 ಬಿಲಿಯನ್ ಖರ್ಚು ಬರ್ತಾ ಇದೆ.
ಇರಾನ್ ಮಾತ್ರ ತನ್ನ ಮಿಸೈಲ್ಗಳು ಖಾಲಿಯಾದಂಗೆ ಯಾವ ಸೂಚನೆಗಳನ್ನು ಕೊಡ್ತಾ ಇಲ್ಲ, ಯುದ್ಧ ವಿರಾಮಕ್ಕೂ ಬರ್ತಾ ಇಲ್ಲ. ಇದು ಅಮೇರಿಕದ ಪರಿಸ್ಥಿತಿ. ಆಲ್ಮೋಸ್ಟ್ ಅಮೇರಿಕ ಈಗ ಫ್ರಸ್ಟ್ರೇಷನ್ಗೆ ಹೋಗಿದೆ ಅಷ್ಟೇ. ಸೊ ಇದಿಷ್ಟು ಇರಾನ್ ಯುದ್ಧದಿಂದ ಈಗ ಬರ್ತಿರುವಂತಹ ಲೇಟೆಸ್ಟ್ ವಾರ್ತೆಗಳು. ಖರ್ಗ್ ಅನ್ನುವಂತಹ ಒಂದು ದ್ವೀಪದ ಬಹುಮುಖ್ಯ ದ್ವೀಪ ಇರಾನಿಗೆ ಅದರ ಮೇಲೆ ದಾಳಿ ಮಾಡಿಕೊಂಡಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ UAEಯಲ್ಲಿರುವಂತಹ ತೈಲ ಸಂಗ್ರಹಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಇರಾನಿನ ಬಹುಮುಖ್ಯ 10 ಜನರನ್ನು, ನಾಯಕರನ್ನು ಕೊಲ್ಲೋದಕ್ಕೆ ಅಥವಾ ಸೆರೆ ಹಿಡಿಯೋದಕ್ಕೆ ಯಾರಾದರೂ ಸಹಾಯ ಮಾಡಿದ್ರೆ, ಮಾಹಿತಿ ಕೊಟ್ಟರೆ ಅವರ ಬಗ್ಗೆ ಒಬ್ಬೊಬ್ಬರ ತಲೆಗೂ ಸಹ $10 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಿಟ್ಟಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.